ಅಡ್ವೊಕೇಟ್ಗಳು ಕೇಸ್ ತಗೊಂಡು ಕೇಸ್ ನಡೆಸ್ದೆ, ನಿಮಗೆ ದುಡ್ಡು ಕೂಡ ಕೊಡದೆ, ಎನ್ಒಸಿನೂ ಕೊಡದೆ ಆಟ ಆಡಿಸಿದ್ರೆ ಏನು ಮಾಡಬೇಕು? ಕೆಲವು ಅಡ್ವೊಕೇಟ್ಗಳ ಮೇಲೆ ಈ ಥರ ಆರೋಪಗಳು ಬಂತು. ನನಗೂ ಕೂಡ ಸೀರಿಯಸ್ ಆಗಿ ಫೋನ್ ಮಾಡಿದೆ, ಸರ್ ನಾವು ಅಡ್ವೊಕೇಟ್ಗೆ ದುಡ್ಡು ಕೂಡ ಕೊಟ್ಟಿದ್ದೀನಿ, ಕೇಸ್ ಯಾವ ಸ್ಟೇಟಸಲ್ಲಿ ಇದೆ ಅಂತ ನಮ್ಗೆ ಹೇಳ್ತಾ ಇಲ್ಲ, ಕೋರ್ಟ್ಗೂ ಕೂಡ ಕರೆಸ್ತಾ ಇಲ್ಲ, ನಾವೇನಾದ್ರು ಆಫೀಸ್ಗೆ ಹುಡುಕೊಂಡು ಹೋಯ್ತು ಅಂದರೆ ನಮಗೆ ಇವಾಗ ಎಷ್ಟು ಫೀಸ್ ಕೊಡಬೇಕು, ಎಷ್ಟು ದುಡ್ಡು ಕೊಡಬೇಕು ಅಂತ ಈಸ್ಕೋತಾರೆ. ಆದರೆ ನಮ್ಮ ಕೇಸೇ ಎಲ್ಲಿ ತನಕ ಬಂತು ಅಂತ ನಮ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಸರ್. ಕೊನೆಗೆ ನನಗೆ ಆಯ್ತಪ್ಪ ಎನ್ಒಸಿ ಕೊಟ್ಬಿಟ್ಟು ನಾನು ಬೇರೆ ಅಡ್ವೊಕೇಟ್ ನೋಡ್ಕೋತೀನಿ ಅಂತ ಹೇಳಿದ ತಕ್ಷಣ ನಮಗೆ ಬಾಯಿಗೆ ಬಂದಂಗೆಲ್ಲ ಬೈದು ನನ್ನ ಆಚೆ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಸರ್. ನಾನು ಏನು ಮಾಡಲಿ ಸರ್, ನಾನು ಬಡವ, ನಾನು ಯಾರು ಫೈಟ್ ಮಾಡಲಿ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ, ಹೋಗೋ ನೋಡ್ಕೋತೀನಿ ಅಂತ ಏಕವಚನದಲ್ಲಿ ಆ ಲಾಯರು ಆ ಕ್ಲೈಂಟ್ಗೆ ಬೈದು ಆಚೆ ಹಾಕಿದ್ನಂತೆ. ದುಡ್ಡು ಇಸ್ಕೊಂಡು ಎನ್ಒಸಿನೂ ಕೂಡ ಕೊಡದೆ ಬೈದು ಆಚೆ ಹಾಕುವಂಥದ್ದು. ಲಾಯರ್ಗಳು ನಿಜಕ್ಕೂ ಕೂಡ ದೇವರಾಗುವಂಥ ಚಾನ್ಸಸ್ ನಿಮ್ಗಳಿಗಿದೆ. ಸೊ ನಿಮ್ಮನ್ನು ನಂಬ್ಕೊಂಡು ಅವ್ರು ಬಂದಿರ್ತಾರೆ, ನಿಮ್ಮ ಕೆಲಸ ಕೆಲಸ ಮಾಡಿ, ಇಲ್ವಾ ಯಾರು ವಾಪಸ್ ಕೊಟ್ಬಿಡಿ, ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಂಡಾರು ಕೆಲಸ ಮಾಡಿ ಇದು ಮಾಡಿ. ಅವ್ರು ಬೇಡವೇ ಬೇಡ, ನನಗೆಲ್ಲ ದುಡ್ಡು ಕೊಟ್ಟಿದ್ರು ಕೂಡ ನನಗೆ ಕೇಸು ಯಾವ ಸ್ಟೇಟಸಲ್ಲಿದೆ, ಏನಿದೆ, ಇನ್ನೇನು ಬೇಕು ಅಂತ ಏನೂ ಕೂಡ ಕೇಳ್ತಾ ಇಲ್ಲ. ಎಲ್ಲ ದಾಖಲೆಗಳನ್ನು ಕೂಡ ಲಾಯರ್ಗೆ ಕೊಟ್ಟು ಸಿಕ್ಕಾಕೊಂಡಿದ್ದೀನಿ, ಬೇರೆ ಅಡ್ವೊಕೇಟ್ ಹತ್ರ ಹೋಗೋಕ್ಕೆ ಆಗ್ತಾಯಿಲ್ಲ. ಈ ಕಡೆ ಧಮಕಿ ಬೇರೆ ನಮಗೆ ಧಮಕಿ ಹಾಕಿ ಆಚೆ ಕಳಿಸ್ತಾರೆ. ನಾನು ಏನು ಮಾಡಲಿ ಅಂತ ಕೆಲವು ಕ್ಲೈಂಟ್ಗಳು ಮಾತಾಡಿದ್ರು. ಈಗ ರಿತಿಕ್ ಅವ್ರಿಗೆ ಮಾತಾಡ್ತೀನಿ, ಇವರು ಕೂಡ ಅಡ್ವೊಕೇಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ. ಈ ಥರ ಸಂದರ್ಭ ಬಂದಾಗ ಏನು ಮಾಡಬೇಕು ರಿತಿಕ್? ಸರ್, ಈ ಥರ ಸಂದರ್ಭ ಬಂದಾಗ ಎರಡು ರೀತಿ ಇದರಲ್ಲಿ ನಾನು ಆನ್ಸರ್ ಕೊಡ್ತೀನಿ. ಒಂದು ರೀತಿ ಕ್ಲೈಂಟ್ಗಳು ಏನಾಗಿರುತ್ತೆ, ಕೆಲವೊಂದು ವಿಚಾರದಲ್ಲಿ ಈ ಅಡ್ವೊಕೇಟ್ ಫೀ ಕೊಟ್ಟಿರಲ್ಲ, ಎಲ್ಲ ಕ್ಲೈಂಟ್ಗಳಲ್ಲ, ಕೆಲವೊಂದೊಂದು ಕ್ಲೈಂಟ್ ಕೊಟ್ಟಿರಲ್ಲ. ಅವಾಗ ಅಡ್ವೊಕೇಟ್ಸ್ಗೂ ಒಂದು ಲಾಸ್ಟಲ್ಲಿ ಕೊಡಿ ಬಡವರು ಅಂತ ಬಿಟ್ಟಿರ್ತಾರೆ. ಒಂದು ವ್ಯವಹಾರ ಆಗೋ ಟೈಮ್ ಬಂದಿರುತ್ತೆ ಅಥವಾ ಜಡ್ಜ್ಮೆಂಟ್ ಟೈಮ್ ಬಂದಾಗ ಇವರು ಸ್ಪಂದಿಸಲ್ಲ, ಯಾರು ಕ್ಲೈಂಟ್ಗಳು ಸ್ಪಂದಿಸಲ್ಲ. ಅಡ್ವೊಕೇಟ್ ಯಾರೋ ಗೊತ್ತು ಸರ್ ನಮಗೆ ಸಂಬಂಧಿಕರಿದ್ದಾರೆ ಅಂತ ಕೇಳ್ತಾರೆ. ಅವಾಗ ವಕೀಲರುಗಳಿಗೆ ಕೆಲವೊಬ್ಬರು ವಕೀಲರು ನಾ ಎಲ್ಲಾ ಕೆಲಸ ಮಾಡಿದೀನಿ, ನೀನು ನಾನು ಫೀಸ್ ಕೊಟ್ಬಿಟ್ಟು ಹೋಗು ಅಂತ ಮಾತಾಡಿರ್ತಾರೆ. ಇದು ಒಂದ್ ಟೈಪ್. ಅದು ಕೇಳೋದು ಸಮಂಜಸ ಇದೆ, ಯಾಕಂತಂದ್ರೆ ಅದು ಕರೆಕ್ಟ್ ಇದೆ. ಫೀಸ್ ತಗೊಂಡು ಕೆಲಸ ಮಾಡ್ತಾರೆ, ಫೀಸ್ ತಗೊಂಡಿರಲ್ಲ, ಲಾಸ್ಟ್ ಅಲ್ಲಿ ತಗೋತೀವಿ ಅಂತ ಬಡವರಿಗೆ ಅಂತ ಒಂದು ಪರ್ಸೆಂಟೇಜ್ ಮಾರ್ಜಿನ್ ಏನೋ ಮಾಡಿರ್ತಾರೆ, ಅವಾಗ ಅದು ವ್ಯಾಲಿಡ್ ಇದೆ. ಇನ್ ಕೆಲವು ಕಡೆ ಏನಾಗತ್ತೆ, ಈ ಎನ್ಒಸಿ ಕೊಡ್ತೀವಿ ಅಂತ ಹೇಳಿರ್ತಾರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಡ್ವೊಕೇಟ್ ಕೊಡಬೇಕು ಕ್ಲೈಂಟಿಗೆ. ಏನಕ್ಕೆ ಕೊಟ್ಟಿರಲ್ಲ ಅಂತಂದ್ರೆ ಹಲವಾರು ರೀಸನ್ಸ್ಗೆ, ಈಗ ಜಾಸ್ತಿ ಮನಿ ಪ್ರೊಫೆಷನಲ್ ಫೀ ತಗೊಂಡಿರ್ತಾರೋ ಅಥವಾ ಕೆಲಸ ಮಾಡಿರಲ್ವೋ ಅಥವಾ ನ್ಯಾಯ ಕೊಡ್ಸಿರಲ್ವೋ ಅವ್ನಿಗೆ ಇಷ್ಟ ಆಗಿರಲ್ಲ ಕ್ಲೈಂಟ್ಗೆ, ಅವಾಗ ಕೊಡ್ತಾ ಇರಲ್ಲ ಅಡ್ವೊಕೇಟ್. ಅವಾಗ ನೀವ್ ಏನ್ ಮಾಡ್ಬೇಕಂತಂದ್ರೆ ಅಫಿಡವಿಟ್ ಫೈಲ್ ಮಾಡಿ ಸ್ಟೇಟಿಂಗ್ ದಟ್ ಐ ಹ್ಯಾವ್ ರಿಕ್ವೆಸ್ಟೆಡ್ ಮೈ ಅಡ್ವೊಕೇಟ್ to provide NOC on so and so dates. I had visited his office and also communicated through registered post, but for various reasons advocate is not ready to provide NOC. Kindly have this affidavit on record and pass necessary orders. I am ready to change the council. ನಾನು ಹೊಸ ಕೌನ್ಸಿಲ್ನ ನೇಮಕಾತಿ ಮಾಡಕ್ಕೆ ರೆಡಿ ಇದ್ದೀನಿ, ನನಗೆ ಅವರು ಕೊಡ್ತಿಲ್ಲ ಅಂತ ಪ್ರಮಾಣ ಪತ್ರ ಹಾಕಿ ನೋಟರೈಸ್ ಮಾಡಿ ಕೋರ್ಟ್ಗೆ ಕೊಡಿ. ಇದು ನಾನು ಹೇಳ್ತಿರೋದಲ್ಲ, ಎಲ್ಲ ಸುಮಾರು ಅಡ್ವೊಕೇಟ್ಸ್ ಕೂಡ ಮಾಡಿದ್ದಾರೆ, ಆನರಬಲ್ ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ. ಯಾಕಂತಂದ್ರೆ ಕ್ಲೈಂಟ್ಗೆ ಕೇಸ್ ಅನ್ನೋದು ತುಂಬಾ ಮುಖ್ಯ. ಅವ್ರಿಗೆ ಆಧಾರ ಆಗಿರುತ್ತೆ, ಕೆಲವರಿಗೆ ಶೋಕಿಗೆ ನಡೆಸ್ತಾ ಇರ್ತಾರೆ, ಕೆಲವರಿಗೆ ಅದ್ರ ಮೇಲೆ ಆಧಾರ ಸ್ವಾವಲಂಬಿತವಾಗಿ ಡಿಪೆಂಡೆನ್ಸ್ ಒಂದೇ ಆಸ್ತಿ ಇರುತ್ತೆ. ಅವಾಗ ಅವ್ರಿಗೆ ಎನ್ಒಸಿ ಕೊಟ್ಟು ನಾವು ನಡೆಸಲಿಲ್ಲ ಅಂತಂದ್ರೆ ಜೆನ್ಯೂನ್ ಕೇಸಸ್ ಅಲ್ಲಿ ಇದ್ದಾಗ ಅರ್ಥ ಇದೆ, ಲಾಯರ್ಸ್ ಗಳು ಕೊಡದೇ ಇರೋದು ಅರ್ಥ ಇದೆ. ಯಾಕಂತಂದ್ರೆ ಅವ್ರು ಫೀಸ್ ಕೊಟ್ಟಿರೋದಿಲ್ಲ, ಅದಕ್ಕೆ ಎನ್ಒಸಿ ಕೊಡಲ್ಲ. ಕೆಲವೊಂದೊಂದು ಕೇಸಸ್ ಅಲ್ಲಿ ಸರ್ವಿಸೇ ಆಗಿರಲ್ಲ, ಸರ್ವಿಸ್ ಕೊಟ್ಟಿರಲ್ಲ, ಅವ್ರಿಗೆ ಇನ್ಎಫಿಷಿಯನ್ಸಿ ಕೊಟ್ಟಿರಲ್ವೋ ಅಥವಾ ನಡ್ಸಕ್ ಆಗಿರಲ್ವೋ ಅಥವಾ ನಡ್ಸಕ್ ಬಂದಿರಲ್ವೋ ಅಥವಾ ಒಂದ್ ಸ್ಟೇಜ್ ಎಕ್ಕುಡಿಸ್ಬಿಟ್ಟಿರ್ತಾರೋ ಅಥವಾ ಕಡಿಮೆ ದುಡ್ಡು ಸಿಗುತ್ತೆ ಆಮೇಲೆ ನೋಡ್ಕೊಂಡ್ಬಿಡು. ಆತರ ಇದ್ದಾಗ ನೀವು ಕ್ಲೈಂಟ್ ಹಂಗಿಲ್ಲ, ಅಲ್ಲ ಕ್ಲೈಂಟ್ ಹಂಗಿಲ್ಲ, ಅವಾಗ ನೀವು ಅಫಿಡವಿಟ್ ಹಾಕಿಬಿಟ್ಟು ಕೋರ್ಟ್ಗೆ ತಕ್ಷಣ ಲಾಯರ್ ಚೇಂಜ್ ಮಾಡಬಹುದು. ಅದು ಪ್ರಾವಿಷನ್ ಇದೆ. ಹೆಂಗೆ ಅವನು ಅಫಿಡವಿಟ್ ಹಾಕ್ಬೇಕು? ಹೆಂಗೆ ಅಂತಂದ್ರೆ ಕೇಸ್ ನಂಬರ್ ಹಾಕ್ಬಿಟ್ಟು ಕಾಸ್ಟ್ ಟೈಟ್ಲ್ ಹಾಕ್ಬಿಟ್ಟು, ಕೇಸ್ ನಂಬರ್ ಇವನು ಕೊಟ್ಟಿರಲ್ವಲ್ಲ, ಕೇಸ್ ನಂಬರ್ ಕೊಟ್ಟಿರಲ್ಲ ಅಂತಂದ್ರೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೂ ವೇ ಇರುತ್ತೆ. ನಿಮ್ ಹೆಸರು ಹಾಕಿ ಅದನ್ನ ಫೈಂಡ್ ಔಟ್ ಮಾಡಿಸಬಹುದು. ಬೇರೆ ವಕೀಲರು ಹೇಳಿದ್ರೆ ತಿಳ್ಕೊಂಡಿರೋ ವಕೀಲರು ಕೇಸ್ ನಂಬರ್ ಹಾಕಿ ಮಾಡ್ತಾರೆ. ಯಾಕೆ ಹೇಳಿದೆ ಅಂತಂದ್ರೆ ಎಷ್ಟೋ ಜನ ಮುಗ್ದ್ರು ಹಳ್ಳಿ ಜನ ಇರ್ತಾರೆ ಸರ್, ಅವ್ರು ಅಷ್ಟೋ ದುಡ್ಡೆಲ್ಲ ಸೇರಿಸ್ಕೊಬಂದು ಅಡ್ವೊಕೇಟ್ಗಳ ಕೊಟ್ಟು ಒಂದು ವರ್ಷ ತನಕ ಅಲ್ದಿರ್ತಾರೆ. ಅವ್ರಿಗೆ ಕೋರ್ಟು ಕೇಸ್ ಅಂತಲೂ ಕೂಡ ಗೊತ್ತಿರಲ್ಲ. ಎಲ್ಲಿ ನಾವು ಅದನ್ನ ಎನ್ಒಸಿ ಸರ್ಟಿಫಿಕೇಟ್ ತಗೋಬೇಕು, ಕೋರ್ಟ್ಗೆ ಹೆಂಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತೇ, ಕೋರ್ಟ್ ಒಳಗಡೆ ಅಂದ್ರೆ ನಡುತ್ತಾರೆ ಅವರು. ಅಂಥವ್ರಿಗೆ ಏನು ಹೇಳಬೇಕು ಅವಾಗ ಅಂದ್ರೆ ನಿಮ್ ಕೇಸ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ನಿಮ್ ಹೆಸರು ಆಧಾರ್ ನಂಬರ್ ಪ್ರಕಾರ ಇರೋ ಹೆಸರನ್ನ ವಕೀಲರಿಗೆ ಹೇಳಿದ್ರೆ ನಿಮ್ ಕೇಸ್ ನಂಬರ್ ಅವ್ರು ಹೇಗೆ ಹುಡುಕ್ಬಿಟ್ಟು ನಿಮಗೆ ಅದನ್ನ ಡೀಟೇಲ್ಸ್ ಕೊಡ್ತಾರೆ. ಆ ಕೇಸ್ನಲ್ಲಿ ನೀವು ಎನ್ಒಸಿ ತಗೊಳ್ಳಿಲ್ಲ ಅಂತಂದ್ರೆ ಪ್ರಮಾಣ ಪತ್ರ ಹಾಕಬೇಕು. ಇಂಗ್ಲೀಷಲ್ಲಿ ಹಾಕ್ತೀರಾ ಅಂದ್ರೆ ಲಾಯರ್ ಡ್ರಾಫ್ಟ್ ಮಾಡಿದ್ರೆ ಕನ್ನಡದಲ್ಲಿ ಇಷ್ಟ, ನಾನು ಈ ಕೇಸಲ್ಲಿ ಹಿಂಗೆ ಹಾಕಿದ್ದೀನಿ, ಅವ್ರಿಗೆ ಲಾಯರೇ ಮಾಡ್ಕೊಡ್ತಾರೆ. ನಾವ್ ಹಿಂಗ್ ಲಾಯರ್ ಎನ್ಒಸಿ ಕೊಡದೇ ಇರೋದ್ರಿಂದ ನಮ್ಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾನು ವಕಾಲತ್ನ ಅಂದ್ರೆ ಎನ್ಒಸಿನ ಕೊಡದೇ ಇರೋ ಕಾರಣ ವಕಾಲತ್ನ ಇಂಥ ಅಡ್ವೊಕೇಟ್ ನೇಮಕ ಮಾಡ್ಕೊಂಡು ನಾನು ಕೇಸ್ ನಡೆಸೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿರ್ತೀನಿ, ದಯವಿಟ್ಟು ಈ ಪ್ರಮಾಣ ಪತ್ರ ಸ್ವೀಕರಿಸಿ ಅಂದ್ರೆ 101%
ಪ್ರಿಸೈಡಿಂಗ್ ಆಫೀಸರ್ ಅಥವಾ ಯಾರು ಜಡ್ಜ್ ಇರ್ತಾರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಅವ್ರ ರೆಕಾರ್ಡ್ ಬರ್ತಾರೆ, ನಡ್ಸ್ಕೊಂಡು ಹೋಗ್ಬೋದು. ಇದು ಒಂದು ಕಾನ್ಸೆಪ್ಟ್. ಎರಡನೇ ಕಾನ್ಸೆಪ್ಟ್, ಇನ್ ಕೇಸ್ ವಕೀಲರಿಗೆ ದುಡ್ಡೇ ಸಿಕ್ಕಿರಲ್ಲ, ಕೆಲವು ಬಡವರಿಗೆ ಇದು ಮಾಡ್ಕೊಂಡಿರ್ತಾರೆ, ಸೆಟ್ಲ್ಮೆಂಟ್ ಆಗೋ ಟೈಮಲ್ಲಿ ಮಾತಾಡೋಣ ಅಂತ ಫ್ರೀ ಆಗಿ ನಡ್ಸ್ಬಿಟ್ಟಿರ್ತಾರೆ. ಇದೇ ರೀತಿ ಅಡ್ವೊಕೇಟ್ ಅಗೇನ್ಸ್ಟ್ ಏನಾದ್ರು ಮಾಡ್ಬಿಟ್ಟಾಗ ಅಡ್ವೊಕೇಟ್ ಕೂಡ ಕ್ಲೈಂಟ್ ಮೇಲೆ ಹಾಕ್ಬೋದು, ಮನಿ ರಿಕವರಿ ಸೂಟ್ಸ್ ಹಾಕ್ಬೋದು, ಕನ್ಸ್ಯೂಮರ್ ಫೋರಮ್ ಅಲ್ಲಿ ಕೇಸ್ ಹಾಕ್ಬೋದು, ಆಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಎರಡು ತರ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಕ್ಲೈಂಟ್ ಅಡ್ವೊಕೇಟ್ಗೆ ಮೋಸ ಮಾಡಿದ್ರು ಕೂಡ ಅಡ್ವೊಕೇಟ್ ಕ್ಲೈಂಟ್ ವಿರುದ್ಧ ನಿಂತ್ಕೋಬಹುದು, ಹಾಗೆ ಅಡ್ವೊಕೇಟ್ ಕೂಡ ಕ್ಲೈಂಟ್ಗೆ ಮೋಸ ಮಾಡಿದ್ರು ಕೂಡ ಅಡ್ವೊಕೇಟ್ ವಿರುದ್ಧ ಕ್ಲೈಂಟ್ ನಿಂತ್ಕೋಬಹುದು. ಎರಡು ಈಕ್ವಲ್, ಎರಡು ಇದೆ. ಹಾಗಾಗಿ ಕ್ಲೈಂಟ್ಗಳಿಗೆ ಏನಾದರೂ ಚೀಟ್ ಆಯಿತು ಅಂತಂದ್ರೆ ನಾನು ಕೇಸ್ ಯಾವ ಸ್ಟೇಟಸ್ ಅಲ್ಲಿ ಇದೆ, ಯಾವ ಡೇಟಾಗಿ ನೆಕ್ಸ್ಟ್ ಬರಬೇಕು, ನೆಕ್ಸ್ಟ್ ಯಾವ ಹಿಯರಿಂಗು, ಇನ್ಯಾವ ದಾಖಲೆ ಬೇಕು ಅಂತ ಕೇಳಿದ್ರು ಕೂಡ ಅಡ್ವೊಕೇಟ್ ನಿಮ್ಗೆ ಯಾವುದೇ ರೀತಿಯ ಎಂಟರ್ಟೈನ್ ಮಾಡಲಿಲ್ಲ ಅಂತಂದರೆ, ನಿಮ್ಮ ಆಫೀಸಲ್ಲೇ ಅವ್ರು ಸೇರಿಸಲಿಲ್ಲ ಅಂದರೆ, ಅಥವಾ ದುಡ್ಡು ಈಸ್ಕೊಂಡು ಕೂಡ ನಿಮ್ಮ ಕೇಸು 1 ವರ್ಷ ಆದರೂ ನಡೆಸೇ ಇಲ್ಲ ಅನ್ನೋದಾದರೆ, ಯಾಕೆಂದರೆ ಕ್ಲೈಂಟ್ಗೆ ತನ್ನ ಒಂದೇ ಒಂದು ಕೇಸು ಅದು ಜೀವ ಆಗಿರುತ್ತೆ, ಜೀವನ ಆಗಿರುತ್ತೆ. ಯಾರೋ ಒಬ್ಬ ಅಪೋಸಿಷನ್ ಪಾರ್ಟಿ ಹತ್ರ ಅಡ್ವೊಕೇಟು ಮಿಂಗಲಾಗ್ಬಿಟ್ಟಿದ್ದಾರೆ, ಸರ್ ನಮ್ಮದು ಕೇಸ ನಡೆಸ್ತಾ ಇಲ್ಲ ಅಂತ ಏನಾದ್ರು ಅನುಮಾನ ಬಂದರೂ ಕೂಡ ನೀವು NOCನ ತೊಗೋಬೋದು. NOC ತೊಗೋಬೇಕಾದ್ರೆ ಅದರ ಹಾದಿ ಈಗ ರಿತಿಕ್ ಅವರು ಹೇಳಿದ್ರು. ಇನ್ನೊಂದ್ಸಲ ಹೇಳ್ಬಿಡಿ, NOC ತೊಗೋಬೇಕು ಅಂತಂದರೆ ಈಸಿ ವೇ ಏನು? ಅವರು ಈಸಿ ವೇ ಏನೂ ಇಲ್ಲ ಸರ್. ಒಂದು ಶೀಟ್ ಪೇಪರ್ ತೊಗೊಂಡು ಕೈಯಲ್ಲೇ ಬರೆದ್ಬಿಟ್ಟು ಅಫಿಡವಿಟ್ ಥರ ಪ್ರಮಾಣ ಪತ್ರ ಅಂತ ಹಾಕೊಂಡು, ನಾನು ಈ ವಯಸ್ಸಿನಲ್ಲೂ ನಾನು ಸೋ ಆ್ಯಂಡ್ ಸೋ, ಸನ್ ಆಫ್ ಸೋ ಆ್ಯಂಡ್ ಸೋ, ವಯಸ್ಸು ಸೋ ಆ್ಯಂಡ್ ಸೋ, ರಿಸೈಡಿಂಗ್ ಅಟ್ ಸೋ ಆ್ಯಂಡ್ ಸೋ, ಫಸ್ಟ್ ಪ್ಯಾರಾಗ್ರಾಫ್, ನಾನು ಈ ಕೇಸ್ ಈ ಊರ ಮೇಲೆ ದಾವೆ ಹೂಡಿದ್ದೆ. ಸೆಕೆಂಡ್ ಪ್ಯಾರಾಗ್ರಾಫ್, ಇಂಥ ವಕೀಲರನ್ನ ನೇಮಕಾತಿ ಮಾಡ್ಕೊಂಡು ಕೇಸ್ ನಡೆಸ್ತಿದ್ದೆ. ಥರ್ಡ್ ಪ್ಯಾರಾಗ್ರಾಫ್, ನಾ ಕೇಸ್ ನಡೆಸ್ತಿರೋ ಟೈಮಲ್ಲಿ ನನಗೆ ನಂದೇ ಆದಂತ ಪರ್ಸನಲ್ ರೀಸನ್ಸ್ಗೋಸ್ಕರ ನಾನು ಕೇಸ್ ನಡೆಸಕ್ ಅವ್ರ ಹತ್ರ ಇಷ್ಟ ಇಲ್ಲ, ಕಾರಣಾಂತರದಿಂದ ನಾನು NOC ನನ್ನ ಪರ್ಸನಲ್ ರೀಸನ್ಸ್ಗೆ ಕೇಳಿದಾಗ ಅವ್ರು ಕೊಡೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಫೋರ್ತ್ ಪ್ಯಾರಾಗ್ರಾಫ್, ನಾನು ಇಂಥ ಅಡ್ವೊಕೇಟ್ ಸೋ ಅಂಡ್ ಸೋ ಆಫೀಸ್ ನಂಬರ್ ಅಥವಾ KR ನಂಬರ್ ಹಾಕ್ಬಿಟ್ಟು ನಾ ಇಂಥ ಅಡ್ವೊಕೇಟ್ ನೇಮಕಾತಿ ಮಾಡ್ಕೋತಾ ಇದ್ದೀನಿ, ಇವ್ರಿಗೆ ಅನುಮತಿ ಕೊಡಿ. ಫೈನಲ್ ವೇರ್ ಫೋರ್. ಸೊ ನಾನು ಈ ಪ್ರಮಾಣ ಪತ್ರದ ಮೂಲಕ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಆನರಬಲ್ ಕೋರ್ಟ್ ಇದನ್ನ ಕನ್ಸಿಡರ್ ಮಾಡಿಬಿಟ್ಟು ನನಗೆ ವಕೀಲರನ್ನ ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು, ವಕೀಲರು ರೆಕಾರ್ಡ್ ಬರ್ತಿದ್ದಾರೆ ಅಂತ ಹಾಕ್ಬಿಟ್ಟು, ಇದು ಮೇನ್ ಬಂತರ ಬಾಡಿ ಅಷ್ಟೇ. ನೀವು ಹೆಂಗ್ ಬೇಕಂತ ಡ್ರಾಫ್ಟ್ ಮಾಡ್ಕೊಂಡು ವಕೀಲರು ಮಾಡಿಕೊಡ್ತಾರೆ, ನೆಕ್ಸ್ಟ್ ನೀವು ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಆ ವಕೀಲರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವನು ಕೋರ್ಟ್ ಅಲ್ಲಿ ಬಂದು ಯಾರನ್ನ ನೋಡ್ಬೇಕು ಅವರು ಅಲ್ಲಿ? ಸರ್ ಅಲ್ಲ, ಈಗ ವಕೀಲರು ಕೆಲಸ ಮಾಡಿ ಅವ್ರಿಗೆ NOC ತಗೋಬೇಕು. NOC ತಗೋಬೇಕಂದ್ರೆ ಇನ್ನೊಬ್ರು ವಕೀಲರ ಹತ್ರ ಹೋಗಿ NOC ಕೇಳಿದಾಗ ವಕೀಲರು ಏನ್ ಮಾಡ್ತಾರೆ, NOC ತಗೊಂಬನ್ನಿ ಅಂತ ಯಾರ್ಯಾದ್ರೂ ಹಂಗೆ ಕೇಳೋದು. ತಗೊಂಡ್ ಬರ್ಲಿಲ್ಲ ಅಂತಂದ್ರೆ ಅಫಿಡವಿಟ್ ಫೈಲ್ ಮಾಡಿ ಹಿಯರಿಂಗ್ ಡೇಟ್ ದಿವಸ ಬಂದು ಅಫಿಡವಿಟ್ ಹಾಕ್ಬಿಟ್ಟು ಫ್ರೆಶ್ ವಕಾಲತ್ ಹಾಕ್ಬೋದು. ಫ್ರೆಶ್ ವಕಾಲತ್ ಹಾಕ್ಬಿಟ್ಟು ಸಿಗ್ನೇಚರ್ ಮಾಡಿ ನೀವು ಕೇಸ್ ಕಂಟೆಸ್ಟ್ ಮಾಡಬಹುದು. ಇದೇ ಪ್ರೊಸೀಜರ್, ಇದೇ ರೂಲ್, ಇದೇ ಲಾ. ಓಕೆ ಓಕೆ. ಸೊ ಕೆಲವೊಂದ್ಸಲ ಕ್ಲೈಂಟ್ಗಳದ್ದು ಟೈಮ್ನ ಹಾಳು ಮಾಡಬಿಟ್ಟು ಇನ್ನೇನು ಕೇಸ್ ಕ್ಲಿಯರ್ ಆಗೋ ಮಟ್ಟಕ್ಕೆ ಬಂದಾಗ ಕೂಡ ಕೇಸ್ ಸ್ಟೇಟಸ್ ಹೇಳಿಲ್ಲ ಅಂತಂದರೆ ಅದು ನ್ಯಾಯಾಂಗ ವ್ಯವಸ್ಥೆಗೆ, ನ್ಯಾಯವೃತ್ತಿಗೆ ಅದು ಅವಮಾನ. ಹಾಗಾಗಿ ದಯವಿಟ್ಟು ಕೆಲವು ಅಡ್ವೊಕೇಟ್ಗಳು ನಾನು ವಿರುದ್ಧ ನಾನಿಲ್ಲ, ಎಲ್ಲ ನೋಡಿ ಇವರು ಕೂಡ ನನ್ನ ಸ್ನೇಹಿತರೆ ಅನೇಕರು ಇದ್ದಾರೆ, ಅಂಥ ಅಡ್ವೊಕೇಟ್ಗಳು ದಯವಿಟ್ಟು ನೀವು ಮನುಷ್ಯಾಕ್ಷಿ ಇಟ್ಕೊಂಡು, ಮನುಷ್ಯತ್ವ ಇಟ್ಕೊಂಡು, ನಿಮ್ಮ ಕೈಲಿ ಕೇಸ್ ಆಗಲಿಲ್ವಾ ಅವ್ರು ಕೊಟ್ಬಿಡಿ. ಅದು ತುಂಬ ಕಡಿಮೆ ದುಡ್ಡು ಸಿಗುತ್ತೆ, ನಾನು ಯಾಕೆ ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಪಡಬೇಕು ಅನ್ನೋದಿದ್ರೆ, ಅಥವಾ ಅಪೋಸಿಷನ್ ಅವ್ರ ಹತ್ರ ಏನಾದರೂ ಸೆಟ್ ಆಗಿಬಿಟ್ರೆ, ಆ ಥರ ಎಲ್ಲ ಅನುಮಾನಗಳು ಕ್ಲೈಂಟಿಗೆ ಬಂದಾಗ ಕ್ಲೈಂಟು ಅದನ್ನು NOC ಕೊಡು ಅಂತಾಗ ದಯವಿಟ್ಟು ಅದನ್ನು ಕೊಟ್ಟು ಕಳಿಸ್ಬಿಡಿ. ಅದು ಬಿಟ್ಟು ಧಮಕಿ ಹಾಕೋದು, ನೀವು ಸ್ಟೇಷನ್ಗೆ ಹೋಗ್ತೀಯಾ ಹೋಗು, ಬೇರೆ ಲಾಯರ್ ಹೋಗ್ತೀಯಾ, ಯಾವ ಲಾಯರ್ ತಗೋತಾನೆ ಆ ಕೇಸನ್ನು ನೋಡೇ ಬಿಡ್ತೀನಿ ಅನ್ನೋದು. ಆಮೇಲೆ ಅಮಾಯಕರಿಗೆ ಮಾತ್ರ ಈ ಥರ ಎದುರಿಸೋಕ್ಕೆ ಸಾಧ್ಯ. ಅದಕ್ಕೆ ಜನಗಳು ನೀವು ಲಾ ಬಗ್ಗೆ ಒಂದು ಸಣ್ಣದಾಗಿ ಯಾವುದೋ ಬುಕ್ಕನ್ನು ತೆಗೆದು ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ಆ ಲಾ ಬಗ್ಗೆ ನೀವು ಕೂಡ ಓದ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಧೈರ್ಯ ಯಾರು ಬರುತ್ತೆ ಏನಿದೆ ಅದು ಕಾನೂನು ಅನ್ನುವಂಥದ್ದು. ಲಾ ಬಗ್ಗೆ ತೆಗೆದು ಓದೋದಕ್ಕಿಂತ ಈ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರ್ತದೆ, ಗಮನಿಸ್ಕೊಳ್ಳಿ. ಹಾಗೆ ಈ ವಿಡಿಯೋ ಜಸ್ಟ್ ಇನ್ಫಾರ್ಮೇಷನ್ಗೆ, ಇವತ್ತು ಯಾವುದೇ ಅಡ್ವರ್ಟೈಸ್ಮೆಂಟ್ಗಿಲ್ಲ, ಇನ್ಫಾರ್ಮೇಷನ್ ನಾನು ನಿಮ್ಮ ಜನಗಳಿಗೆ ಕೊಡ್ತಾ ಇರೋದು. ಕರೆಕ್ಟ್. ಯಾವುದೇ ರೀತಿ ನಾನು ಯಾವ ಲಾಯರ್ಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ. ಇದು ಕಮರ್ಷಿಯಲ್ ವಿಡಿಯೋ ಅಲ್ಲ. ಎಸ್.